20 ನಿಮಿಷ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವುದೂ ಆರ್ಡ್ರ್ ಬಂದಿಲ್ಲ. ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಿ, ಹೆಚ್ಚು ಕಡಿಮೆ ಒಂದು ವಾರದ ಮೇಲೆ ಆಯಿತು ಅನ್ಕೊತೀನಿ. ಗುರುವಾರ ಇದೇ ಥರ ಸೇಮ್ ಆನ್ಲೈನಿಗೆ ಬಂದು ಗಾಡಿ ಎತ್ಕೊಂಡು ಒಂದಷ್ಟು ದೂರ ಎಲ್ಲಾದರೂ ಹೋಗ್ತಾ ಇರೋಣ ಅಂತೇಳಿ ಹೋಗ್ತಾ ಇದೆ. ಹಿಂದ್ಗಡೆ ಬ್ಯಾಕ್ ವೀಲು ಲೆಫ್ಟ್ ಸೈಡ್ ಬ್ಯಾಕ್ ಸೈಡು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿಲ್ಲ, ಒಂಥರ ಗೊಯ್ 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 ಅಂತ ಸೌಂಡ್ ಬರ್ತಾಯಿತ್ತು. ಏನೋ ಉಜ್ತಾ ಇತ್ತಲ್ಲ ಅಂತೇಳಿ ನನಗೆ ಯಾಕೋ ಸ್ವಲ್ಪ ಡೌಟ್ ಆಯಿತು, ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಬಟ್ ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಾಗಿಲ್ಲ, ಯಾಕೆಂದರೆ ಬ್ರೇಕ್ ಪ್ಯಾಡು ಲೈನರೆಲ್ಲ ಹಾಕ್ಸಿದೆ. ಹಾಗಾಗಿ ಎಲ್ಲ ಕೆಲಸ ಮಾಡಿಸಿದ್ದೀನಿ, ಮತ್ತೆ ಇನ್ನೇನಪ್ಪ ಸಮಸ್ಯೆ ಬಂತು ಅಂತೇಳಿ ನಮ್ಮ ಮಾಮೂಲಿ ಗೋಪಿ ಹತ್ರ ಹೋದೆ ಮೆಕ್ಯಾನಿಕ್ಕು. ಅವರು ಬ್ಯುಸಿ ಇದ್ರು, ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರಲ್ಲ, ಹಂಗಾಗಿ ಮತ್ತೆ ಬೇರಿಂಗ್ ಹೋಗಿದೆ ಅಂತ ಅಂದ್ರು. ಅವರು ಬೇರಿಂಗ್ ಹೋಗಿರುತ್ತೆ, ಏನೋ 1,000 ರೂಪಾಯಿ ಒಳಗಡೆ ಆಗುತ್ತೆ, ಸುಮ್ಮನೆ ಯಾಕೆ ಸಂಜೆವರೆಗೆ ವೆಯ್ಟ್ ಮಾಡ್ತೀವಿ ಅಂತೇಳಿ ಅವರು ಬೇರೆ ಕಡೆ ಎಲ್ಲಾದರೂ ಮಾಡಿಸ್ಕೊಂಬಿಡು ಅಂತ ಹೇಳಿದ್ರು. ಆಮೇಲೆ ಸರಿ ಅಂತೇಳಿ ನಾನು, ಹಾಗಾಗಿ ಒಂದು ದಿನ ಎಲ್ಲ ಫುಲ್ ವೇಸ್ಟ್ ಆಗುತ್ತೆ ಅಂತೇಳಿ ಬೇರೆ ಕಡೆ ಹೋದೆ ನಾನು. ಟ್ರಯಲ್ ನೋಡಿ ಅವ್ರೂ ಹೇಳಿದ್ರು ಬೇರಿಂಗ್ ಹೋಗಿದೆ ಅಂತಂದ್ರು. ಸರಿ ಅಂತೇಳಿ ಹಾಕ್ಬಿಡಿ ಅಂತೇಳಿ ಬಿಚ್ಚಿಸಿದ್ಮೇಲೆ ಆಕ್ಸೆಲ್ ಸಮೇತ ಫುಲ್ ಅಸೆಂಬ್ಲಿನೇ ಹೊಗೆ ಹಾಕೊಂಡಿತ್ತು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ಚೇಂಜ್ ಮಾಡಿ ಅಂತೇಳಿ ಚೇಂಜ್ ಮಾಡಿಸಿದಾಯ್ತು. ಇನ್ನರ್ ಬೇರಿಂಗು, ಔಟರ್ ಬೇರಿಂಗು, ಆಕ್ಸೆಲ್ಲು ಏನೇನೋ ಹೋಗಿದ್ವು, ಎಲ್ಲ ಚೇಂಜ್ ಮಾಡಿಸ್ದೆ. ಗುರುವಾರ ಫುಲ್ ಆಯಿತು, ತೊಗೊಂಡೋಗಿ ಅಲ್ಲಿ ಒಂದು 11 ಗಂಟೆ 12 ಗಂಟೆಗೆ ಬಿಟ್ಟೆ. ಅವರು ಸಾಯಂಕಾಲ ಒಂದು 5:30 6 ಗಂಟೆಗೆ ಕೊಟ್ಟರು, ಯಾಕೆಂದರೆ ಗಾಡಿ ಜಾಸ್ತಿ ಇದ್ವು. 6 ಗಂಟೆಗೆ ಗಾಡಿ ಕೊಟ್ಟರು, ಗಾಡಿ ಎಲ್ಲ ಕಂಪ್ಲೀಟಾಗಿ ಸರಿ ಹೋಯ್ತು. ಆ ಒಂದು ಬೇಜಾರಿಗೆ ನಾನು ವೀಡಿಯೋನೂ ಮಾಡಲಿಲ್ಲ ಅವತ್ತು, ಸುಮ್ಮನೆ ಒಂದು ಕ್ಲಿಪ್ನ ರೀಲ್ಸಲ್ಲಿ ಹಾಕಿದ್ದೀನಿ, ನೀವು ಬೇಕಂದರೆ ನೋಡ್ಬೋದು. ಯಾಕೆ ಅಂತಂದರೆ ಏನು ಗಾಡಿ ಕೆಲಸ ಮಾಡಿಸಿದ್ದೀನಿ ಆಚೆ ವಾರ ಏನೋ ಕೆಲಸ ಮಾಡಿಸ್ದೆ, ಏನೋ ಪ್ರಾಬ್ಲಮ್ ಇತ್ತು. ಆಮೇಲೆ ಅದಾದಮೇಲೆ ಇನ್ನೊಂದು ಸಲ ಗಾಡಿ ಗೇರಿಗೆ ಬೀಳ್ತಿರ್ಲಿಲ್ಲ ಅಂತೇಳಿ ಅವತ್ತು ಒಂದಿನ ಗ್ಯಾರೇಜ್ಗೆ ಹೋದೆ. ಮತ್ತು ಮೊನ್ನೆ ಇದಕ್ಕಿದ್ದಂಗೆ ಪ್ರಾಬ್ಲಮ್ ಆಯಿತು, ಮೊನ್ನೆ ಹೋಗಿ ಕೆಲಸ ಮಾಡಿಸ್ಕೊಂಡು ಬಂದೆ. ಈ ಒಂದು ಬೇಜಾರಿಗೆ ಡ್ಯೂಟಿನೂ ಮಾಡಿಲ್ಲ 2-3 ದಿನ. ಒಂಥರ ಮೂಡ್ ಅಪ್ಸೆಟ್ ಆದಂಗೆ ಆಗಿತ್ತು. ಹಂಗಾಗಿ ಇವತ್ತೆಲ್ಲ ಸಾಲ್ವ್ ಆಗಿ ಮೈಂಡೆಲ್ಲ ಸ್ವಲ್ಪ ಕೂಲ್ ಮಾಡ್ಕೊಂಡು ಇವತ್ತು ಡ್ಯೂಟಿಗೆ ಬಂದಿದ್ದೀನಿ. ನೋಡೋಣ, ಇವಾಗ 11:30 ಆಗಿದೆ, ಯಾವುದೂ ಆರ್ಡ್ರ್ ಬಂದಿಲ್ಲ. ಯಾವ್ದಾನ ಆರ್ಡ್ರ್ ಬಂದರೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬಿದ್ದಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಬೇರೆ ಕಡೆ ಶಿಫ್ಟ್ ಆಗೋಣಂತೆ. ಸ್ನೇಹಿತರೆ, ಇವಾಗ ಒಂದು 5 ನಿಮಿಷ ವೆಯ್ಟ್ ಮಾಡಿದೆ, ಒಂದು ಆರ್ಡ್ರ್ ಬಂದಿದೆ. ಎಲ್ಲಿಗಪ್ಪ ಅಂತಂದರೆ ಇಲ್ಲಿ ಆರ್ ಆರ್ ನಗರ ಪಟ್ಟಣಗೆರೆಯಿಂದ ಲೋಕಲ್ ಟ್ರಿಪ್ಪು, ಓಲ್ಡ್ ಗುಡ್ದಲ್ಲಿ ಇದೆಯಲ್ಲ, ಅಲ್ಲಿ ಕೊಟ್ಟಿದ್ದಾನೆ. ಎಷ್ಟು 380 ರೂಪಾಯಿ ಕೊಟ್ಟಿದ್ದಾನೆ. ಇದರಲ್ಲಿ 20% ಕಮಿಷನ್ ತೆಗೆದು ಮಿಕ್ಕಿದ್ದು ನಮ್ಗೆ ಅರ್ನಿಂಗ್ಸ್ ಬರುತ್ತೆ. ನೋಡೋಣ ಎಷ್ಟಾಗುತ್ತೆ, ಬನ್ನಿ ಹೇಳ್ತೀನಿ. ಚೇರು ಟೇಬಲು ಏನೇನು ಇದಾವಲ್ಲ ನೋಡಿ, ಅದೇ ಐಟಮ್ಗಳು. ಇಲ್ಲಿ ಮುಂದೆ ಹೋಗಿ ಅಲ್ಲೊಂದು 2 ವೀಲರ್ ಕೊಡ್ತಾ ಇದ್ದೀನಿ, ಅಲ್ಲಿ ಯೂಟರ್ನ್ ಮಾಡ್ಕೊಂಡು ಬರಬೇಕು. ಬನ್ನಿ ಬರೋಣ. ಗ್ಲಾಸ್ ಏನು ಇದಾಗಲ್ಲ ತಾನೆ ಅದು ನೋಡಿ, ಆ ಕಡೆ ಈ ಕಡೆ ಮಾತ್ರ ಐತೆ ಸದ್ಯಕ್ಕೆ, ಬ್ಯಾಕ್ ಸೈಡ್ ಒಂದಿಲ್ಲ. ಲೋಡಿಂಗ್ ಆಯಿತು, ಕರೆಕ್ಟಾಗಿ 6 ಕಿಲೋಮೀಟರ್ ಇದೆ ಡ್ರಾಪ್ ಪಾಯಿಂಟು. ಸ್ಯಾಟಲೈಟ್ ಬಸ್ ಸ್ಟಾಪ್ ಇದೆಯಲ್ಲ, ಕರೆಕ್ಟಾಗಿ ಆ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಲೆಫ್ಟ್ ಒಂದು ಆರ್ಚ್ ಇದೆ ನೋಡಿ, ಆ ರೋಡು ಒಳಗಡೆ ಹೋಗ್ಬೇಕು, ಅಲ್ಲೇ ತೋರಿಸ್ತಾ ಇದೆ. ಸೆಲೆಕ್ಟೆಡ್ ಡ್ಯೂಟಿ ಮಾಡ್ತೀನಿ ಗುರು, ಯಾಕೆಂತಂದರೆ ಸುಮ್ಮನೆ ಯಾವ್ದು ಬಂತು ಅದು ಎತ್ಕೊಂಡು ಹೋಗ್ತೀನಿ ಮಾಡ್ತೀನಿ ಅಂತಂದರೆ ಸ್ವಲ್ಪ ಲಾಸ್ ಆಗುತ್ತೆ, ಗಾಡಿ ಜಾಸ್ತಿ ಓಡುತ್ತೆ. ಅರ್ನಿಂಗ್ಸ್ ಆದ್ರೂ ಕೂಡ ಗಾಡಿ ಜಾಸ್ತಿ ಓಡ್ಬಿಡುತ್ತೆ. ಹಂಗಾಗಿ ಸೆಲೆಕ್ಟೆಡ್ ಡ್ಯೂಟಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಬೇಗನೆ ಡ್ಯೂಟಿ ಬಂದೈತೆ ಇವತ್ತು. ಹೇಳ್ಬೇಕಂತಂದರೆ 11:15 ಅಂದ್ಕೊಳ್ಳಿ, ನನಗೆ ಮಧ್ಯಾಹ್ನ 3 ಗಂಟೆ ಆ ಥರ ಕೊಡ್ತಾ ಇದ್ದ, ಬೇಗನೆ ಬಂದೈತಲ್ಲ. ಹಾಗಾಗಿ ಇಲ್ಲೇ ನನಗೆ ಯಾವ ಡ್ಯೂಟಿ ಅಡ್ಜಸ್ಟ್ ಆಗುತ್ತೆ ಆ ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗುಡ್ದಲ್ಲಿ ಡ್ರಾಪ್ ಮಾಡಿದೆ, ಯಾಕೆಂದರೆ ರೋಡ್ ಸ್ವಲ್ಪ ಚಿಕ್ಕದು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬೇಗ ಇಳಿಸೋಣ ಅಂತೇಳಿ ರೋಡಲ್ಲೇ ನಿಲ್ಲಿಸ್ಕೊಂಡು ಇಳಿಸಿದ್ದಾಯಿತು. ಅದು ಇಳಿಸ್ತಿದ್ದಂಗೆ ಇನ್ನೊಂದು ಡ್ಯೂಟಿ ಬಂದೈತೆ, ಇದು ಲೋಕಲನ್ನೇ 340 ರೂಪಾಯಿ ಕೊಟ್ಟಿದ್ದಾನೆ. ಇವಾಗ ಗುಡ್ದಳ್ಳಿ ಆ ಕಡೆ ಹೋಗಿದ್ದೆ ಆರ್ಚೊಳಗಡೆ, ಅದ್ರ ಆಪೋಸಿಟ್ ಈ ಕಡೆ ಟಿಂಬರ್ ಲೇಔಟಲ್ಲಿ ಪಿಕಪ್ ಕೊಟ್ಟಿದ್ದಾನೆ. ಪಿಕಪ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ಡ್ರಾಪ್ ಬಂದುಬಿಟ್ಟು ಬಿನ್ನಿಪೇಟೆ ಅಂತಂದರೆ ಅದು ಲೋಕಲನ್ನೇ. ಬನ್ನಿ ಯಾವುದೋ ಒಂದು ಡ್ರಾಪ್ ಮಾಡ್ತಾ ಇರೋಣ ಪಿಕಪ್ ಮಾಡ್ಕೊಂಡು. ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ರೋಡ್ ಸೈಡ್ ಹಾಕೊಂಡಿದ್ದೀನಿ ಗಾಡಿ. ಯಾಕಪ್ಪ ಅಂತಂದರೆ ಫುಲ್ ಜಾಮು ಗುರು. ನೋಡಿ ಗಾಡಿ, ಎಷ್ಟೊಂದು ಗಾಡಿ, 1 2 ಗಾಡಿ ಲೋಡಿಂಗ್ ಹಾಕಿದ್ದಾರೆ. ಈ ಗಾಡಿ ತೆಗೆದ ಮೇಲೆ ಒಳಗಡೆ ಹಾಕ್ಕೊಬೇಕು. ಅಲ್ಲಿ ಹೋಗಿ ಇನ್ಫಾರ್ಮ್ ಮಾಡಿದ್ದೀನಿ, ವೆಯ್ಟ್ ಮಾಡಿ ಒಂದು 5 ನಿಮಿಷ ಅಂತ ಹೇಳಿದ್ದಾರೆ. ಇವನು ಯಾವ ತಗಡೋಗರು ಕಸ್ಟಮರು ನೋಡಿ. ಇಲ್ಲಿ ಇದು ಬಂದು ಅರಿಯಂಟ್ ಪ್ಲೈವುಡ್ ಅಂತ, ಇಲ್ಲಿ ಹಾಕೋನೆ ಲೊಕೇಶನು. ಇವಾಗ ಇಲ್ಲಿ ಬಂದು ಕೇಳಿದ್ರೆ ಒಂದು 1/4 ಗಂಟೆ ವೆಯ್ಟ್ ಮಾಡಿದೆ. ಇಲ್ಲಿ ವೆಯ್ಟ್ ಮಾಡಾದ್ಮೇಲೆ ಕೇಳಿದ್ರೆ ಸರ್ ಲೋಡ್ ಮಾಡ್ತೀನಿ ಸರ್ ಬೇಗ ಅಂತಂದರೆ, ಈ ಅರಿಯಂಟ್ ಅಲ್ವಂತೆ. ಇಲ್ಲಿ ಹೋಗಿ ಮುಂದೆ ಹೋಗಿ ಹಂಗೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಡೌನ್ ಬಂದರೆ ಅಲ್ಲೊಂದು MRP ಇದೆ, ಅದ್ರ ಆಪೋಸಿಟ್ ಒಂದು ಇದೆ ಅರಿಯಂಟ್ ಅಂತ. 300 ರೂಪಾಯಿಂದ ಯಾವುದೋ ಲೋಕಲ್ ಅಂತ ಇಟ್ಕೊಂಡೆ ನೋಡಿ. ಇಲ್ಲಿ ಅರಿಯಂಟ್ ಫ್ಲೈಲ್ಯಾಮ್ ಅಂತ ಸೇಮ್ ಇದೇ ಹೆಸರಲ್ಲಿ 2 ಇದ್ದಾವೆ. ಈ ಕಡೆ ರೋಡಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಸ್ಟ್ರೈಟ್ ಬಂದರೆ ಈ ರೋಡ್ ಒಂದು, ಮತ್ತು ಎದುರುಗಡೆ ಆ ಕಡೆ ಇನ್ನೊಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಒಂದು 2 ಇದೆ. ಹೆಚ್ಚು ಕಡಿಮೆ 20 ನಿಮಿಷ ಆಗೋಯ್ತು. ಇದೊಂದು ಯಾವುದೋ 300 ರೂಪಾಯಿ ಡ್ಯೂಟಿ ತೊಗೊಂಡು
ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ. ಇಷ್ಟರಲ್ಲಿ ಕರೆಕ್ಟಾಗಿ ಅಡ್ರೆಸ್ ಹಾಕಿದರೆ ಪಿಕಪ್ ಮಾಡ್ಕೊಂಡು ಡ್ರಾಪ್ನೇ ಮಾಡಿರ್ತಾ ಇದ್ದೆ. ಈ ಥರ ಆಗುತ್ತೆ ನೋಡಿ. ಲೋಕಲ್ ಟ್ರಿಪ್ ಮಾಡೋಣ ಅಂತಂದರೆ ಇದೊಂದು ಸಮಸ್ಯೆ, ಲಾಂಗ್ ಟ್ರಿಪ್ ಮಾಡೋಣ ಅಂತಂದರೆ ಅದೊಂದು ಸಮಸ್ಯೆ. ಸೀಟು ಲೆಂತ್ ಹಾಕಿದ್ದಾವೆ, ಇದಕ್ಕೆ ನೋಡಿ 5.5 ಅಡಿ ಗಾಡಿಗೆ 8 ಅಡಿ ಸೀಟ್ ಹಾಕವ್ರೆ. ನೋಡಿ ಯಾವ ಥರ ಬುಕ್ ಮಾಡಿದ್ದಾರೆ ಗಾಡಿ. ಕೆಲವು ಕಸ್ಟಮರ್ಗಳು ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಗಾಡಿ ಬೇರೆ ಫುಲ್ ಜಾಮ್ ಆಗೋಯ್ತು, ಗಾಡಿ ತೆಗಿಬೇಕು ಅಂದರೆ 4 ಸೀಟ್ ಇರೋದು ಲೋಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ 8 ಅಡಿ ಸೀಟು, ನಮ್ಮ ಗಾಡಿ ಬಂದು 5.5 ಅಡಿ. ಯಾವ ಲೆಕ್ಕದಲ್ಲಿ ಬುಕ್ ಮಾಡಿದಾರೋ ಗೊತ್ತಿಲ್ಲ, ನಾನಂತೂ ರೇಗಾಡ್ಬಿಟ್ಟಿದ್ದೀನಿ. ಅಲ್ಲ ಗುರು, ನೀನು ತಲೆಯಲ್ಲಿ ಏನೈತೆ ಗುರು, 8 ಅಡಿ ಸೀಟ್ಗೆ 5 ಅಡಿ ಗಾಡಿ ಬುಕ್ ಮಾಡಿದ್ಯಲ್ಲ ಅಂತ ಅಂದ್ಬಿಟ್ಟು, ಸರಿ ಅದೇನು ಎಕ್ಸ್ಟ್ರಾ ಕೊಡ್ತೀನಿ ಹಾಕೊಂಬನ್ನಿ ಅಂತಂದರು. ನಾನು ಬೇಕಂತಾನೆ 300 ರೂಪಾಯಿ ಬಾಡಿಗೆ, 300 ರೂಪಾಯಿ ಎಕ್ಸ್ಟ್ರಾ ಕೇಳಿದೆ. ಆಗಲ್ಲ ಅಂತಂದ, 100 ರೂಪಾಯಿ ಕೊಡ್ತೀನಿ ಅಂತಂದ. ನಾನು ಅದಕ್ಕೆ ಈ ಥರ ಕಿರಿಕ್ ಮಾಡ್ತಾರೆ ಅಂತ ಟ್ರಿಪ್ ಎಲ್ಲ ಸ್ಟಾರ್ಟ್ ಮಾಡಿ ರನ್ ಮಾಡಿಬಿಟ್ಟಿದೆ. ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಅವರು ರನ್ ಮಾಡಿದ್ಮೇಲೆ ಫುಲ್ಲು. ನಿಮ್ದಾ ಇದು? ಹಾಂ, ಎತ್ಬಿಡಿ, ಹೋಗ್ತೀನಿ. ಇವಾಗ 200 ರೂಪಾಯಿ ಕೊಡ್ತೀನಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸದ್ಯಕ್ಕೆ ಏನಪ್ಪ ಅಂತಂದ್ರೆ ಯಾರು ಪೊಲೀಸ್ ಹಿಡಿದಿಲ್ಲ ಅಂತಂದ್ರೆ ಸಾಕು. ಯಾಕೆಂದ್ರೆ ಪೊಲೀಸ್ ಹಿಡಿದ್ರೆ ಪಕ್ಕ 500 ರೂಪಾಯಿ ಫಿಕ್ಸು. ಇದು ಲೋಕಲ್ ಇಲ್ಲೇ ಅಲ್ವಾ, ಒಂದು 5 ಕಿಲೋಮೀಟರ್ ಅಷ್ಟೇ ಇರೋದು. ಆ ಧೈರ್ಯದಲ್ಲಿ ಕಷ್ಟ ಗುರು, ಆ ಧೈರ್ಯದಲ್ಲಿ ಹಾಕೊಂಡಿದ್ದೀನಿ. ಬನ್ನಿ ಹೆಂಗೋ ಸೈಲೆಂಟಾಗಿ ಎಸ್ಕೇಪ್ ಆಗಿ ಡ್ರಾಪ್ ಮಾಡ್ಬಿಡೋಣ. ಅದೇ ಅಪಾರ್ಟ್ಮೆಂಟ್ ಐತಲ್ಲ, ಅಪಾರ್ಟ್ಮೆಂಟ್ ಒಳಗಡೆ 450 ರೂಪಾಯಿಗೆ ಡೀಸೆಲ್ ಹಾಕೊಂಡಿದ್ದೀನಿ. ನೋಡ್ತಾ ಇರ್ಬೋದಲ್ಲಿ ಆ ಕಡೆ ಸೆಕೆಂಡ್ ಒನ್ನಲ್ಲಿ 450 ಡೀಸೆಲ್ ಹಾಕೊಂಡಿದ್ದೀನಿ. ಡೀಸೆಲ್ ಖಾಲಿ ಆಗಿತ್ತು. ಸರಿಯಾಗಿ ಡ್ಯೂಟಿನೇ ಮಾಡಿಲ್ಲ, ಗಾಡಿನೂ ಓಡಿಸಿರಲ್ಲ. ಎಷ್ಟು ದಿನ ಆಗಿತ್ತು ಡೀಸೆಲ್ ಹಾಕ್ಸಿ, ಇವತ್ತು ಹಾಕ್ಸ್ಕೊಂಡಿದ್ದೀನಿ. ಇದೇ ಅಪಾರ್ಟ್ಮೆಂಟು, ಎಲ್ಲಿ ಯಾವುದು ಏನು ಅಂತ ಗೊತ್ತಿಲ್ಲ. ಫೋನ್ ಮಾಡಿ ಎಂಟ್ರಿ ಮಾಡಿಸ್ಕೊಂಡು ಹೋಗೋಣ. ಸೆಕ್ಯೂರಿಟಿ ಆಫೀಸಲ್ಲಿ ಎಂಟ್ರಿ ಮಾಡಿಸ್ಬೇಕು ಗಾಡಿನ. ನೋಡಿ ಎಷ್ಟು ಉದ್ದ ಕಾಣಿಸ್ತಾ ಇದೆ ಆಚೆ ಕಡೆ ಪ್ಲೈವುಡ್. ಸದ್ಯಕ್ಕೆ ಯಾರು ಹಿಡಿದಿಲ್ಲ ಗುರು, ಓಕೆನಾ? ಯಾರು ಹಿಡಿದಿಲ್ಲ. 200 ರೂಪಾಯಿ ಎಕ್ಸ್ಟ್ರಾ ಒಟ್ಟಿನಲ್ಲಿ ಸೇವ್ ಆಯಿತು. ಹಿಡ್ಕೊಂಡಿದ್ರೆ ನಾನೇ ಕೈಯಿಂದ 300 ರೂಪಾಯಿ ಕೊಡಬೇಕಿತ್ತು, ಬಟ್ ಕಸ್ಟಮರ್ ಹತ್ರ ಇಸ್ಕೊಡ್ತಿದ್ದೆ. ಇದೆಲ್ಲ ಲೆಂತು ಏನಾದರೂ ಹಾಕ್ಕೊಂಡು ನೀವೇನಾದರೂ ಪೊಲೀಸ್ ಕೈಲಿ ಸಿಕ್ಕಾಕೊಂಡ್ರೆ ಬೈ ಚಾನ್ಸ್ 500 ರೂಪಾಯಿ ಫಿಕ್ಸು ಬಿಲ್ ಕೊಡ್ತಾರೆ. ಅದು 500 ರೂಪಾಯಿ ನೀವು ಏನು ಮಾಡ್ಬೇಕಂದ್ರೆ ಕಸ್ಟಮರ್ ಕೈಯಿಂದ ಕಟ್ಟಿಸ್ಬೇಕು, ನೀವು ಕಟ್ಟಕ್ಕೆ ಹೋಗ್ಬಾರ್ದು. ಭಯ 2131. ಹಾಂ, ಡೆಲಿವರಿ 2131 86 ಧರ್ಮ. ತುಂಬ ಲೇಟ್ ಆಗೋಯ್ತು ಗುರುವೆ ಇದನ್ನು ಟ್ರಿಪ್ಪು. ಟೈಮ್ ಎಷ್ಟು ಗೊತ್ತಾ ಇವಾಗ? 1 ಗಂಟೆ 43 ನಿಮಿಷ, ಆಲ್ಮೋಸ್ಟ್ 1:45. ನೀವು ತೊಗೊಂಡು ಹೋಗೋಷ್ಟೊತ್ತಿಗೆ 2 ಗಂಟೆ ಆಗುತ್ತೇನೋ, ಅನ್ಲೋಡ್ ಆಗೋಷ್ಟೊತ್ತಿಗೆ. 2 ಗಂಟೆ ಅಂತಂದರೆ ಇದು 2ನೇ ಟ್ರಿಪ್ಪು. 300 ರೂಪಾಯಿಂದು, ಅದರಲ್ಲೂ ಕಮಿಷನ್ ಹೋದರೆ 500 ಚಿಲ್ಲರೆ ಆಗುತ್ತೆ ಅಷ್ಟೇ 2 ಟ್ರಿಪ್ಪಿಂದ. ಲೋಕಲ್ ಟ್ರಿಪ್ಪಲ್ಲಿ ಇದೇ ಸಮಸ್ಯೆ. ಈ ಒಂದು ಉದ್ದೇಶಕ್ಕೇ ಲೋಕಲ್ ಟ್ರಿಪ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಬಟ್ ಪಟ್ಟಂತ ಲೋಡ್ ಆಗಿ ಪಟ್ಟಂತ ಅನ್ಲೋಡ್ ಆಗಬೇಕು. ಆ ಥರ ಆದರೆ ವರ್ಕೌಟ್ ಆಗುತ್ತೆ. ಇಲ್ಲ ಅಂತಂದರೆ ಈ ಥರ ಗಂಟೆಗಟ್ಟಲೆ ಲೇಟ್ ಆಯಿತು ಅಂತಂದರೆ ಏನೂ ವರ್ಕೌಟ್ ಆಗೋಲ್ಲ. ಇವಾಗ ಎಂಡ್ ಮಾಡ್ತಿದ್ದಂಗೆ ಬಂದು ಒಂದು 3-4 ಡ್ಯೂಟಿ ಬಂದವು. ಚಿಕ್ಕಪೇಟೆ ತರಕಪೇಟೆಯಿಂದ ಎತ್ತಿಲ್ಲ. ಇದು ಇವಾಗ ಒಂದು ಎತ್ಕೊಂಡಿದ್ದೀನಿ. ಕಾಟನ್ ಪೇಟೆ ಇದೆಯಲ್ಲ ಆ ಕಡೆ, ಕಾಟನ್ ಪೇಟೆ ಆದರೆ ಸ್ವಲ್ಪ ಪರವಾಗಿಲ್ಲ, ಎತ್ಕೊಂಡು ಬರ್ಬೋದು. ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಅಂತಂದರೆ ಲಕ್ಷ್ಮೀಪುರ ಅಂತ ಡ್ರಾಪ್ ಇದೆ. ಲಕ್ಷ್ಮೀಪುರ ಅಂತಂದರೆ ಅಬ್ಬಿಗೆರೆ ರೋಡ್ ಇದೆಯಲ್ಲ, ಅಬ್ಬಿಗೆರೆ ರೋಡಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಬನ್ನಿ ಫಸ್ಟ್ ಹೋಗಿ ಪಿಕಪ್ ಮಾಡ್ಕೊಂಡು ಆಮೇಲೆ ಡೀಟೇಲ್ ನೋಡೋಣ ಅಂತೆ. ಎಷ್ಟು ಕಿಲೋಮೀಟ್ರು, ಎಲ್ಲಿ, ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಎಲ್ಲ ನೋಡೋಣ ಅಂತೆ. ಬನ್ನಿ ಪಿಕಪ್ ಪಾಯಿಂಟಲ್ಲಿ ಸಿಗ್ತೀನಿ. ಎಲ್ಲಪ್ಪ ಪಿಕಪ್ ಅಂತಂದರೆ ಕಾಟನ್ ಪೇಟೆ ಮೇನ್ ರೋಡು, ರೈಟ್ ಸೈಡ್ ಒಳಗಡೆ ಒಂದು ಗಲ್ಲಿ ಒಳಗಡೆ ಇತ್ತು. ಪಿಕಪ್ ಮಾಡ್ಕೊಂಡು ಬಂದೆ. ಜಾಸ್ತಿ ಏನು ಮೆಟೀರಿಯಲ್ ಎಲ್ಲ, ಒಂದೇ ಒಂದು ಟೆಂಪ್ಲೇಟ್ ಶೀಟ್ ಇರೋದು. ಕಾಣಿಸ್ತಾ ಇದೆ ಅನ್ಕೊತೀನಿ. ಒಂದೇ ಒಂದು ಟೆಂಪ್ಲೇಟ್ ಶೀಟು ನೋಟ್ ಮಾಡ್ಕೊಂಡು ಹೊರಟಿದ್ದೀನಿ. ಡ್ರಾಪ್ ಪಾಯಿಂಟ್ ಕರೆಕ್ಟಾಗಿ 17 ಕಿಲೋಮೀಟ್ರ್ ಇದೆ. ಅಮೌಂಟ್ ಎಷ್ಟು ಬರುತ್ತೆ ನನಗೆ ಕಮಿಷನ್ ಕಳಿದ ಮೇಲೆ ಹೇಳ್ತೀನಿ. ಬನ್ನಿ ಡ್ರಾಪ್ ಪಾಯಿಂಟಲ್ಲಿ ಸಿಗೋಣ. ಸರ್ ಟೆಂಪ್ಲೇಟ್ ಬಂದಿದೆ ಸರ್, ಟೆಂಪ್ಲೇಟು ಅನ್ಲೋಡ್ ಆಯಿತು. ಟೈಮ್ ಬಂದು ಕರೆಕ್ಟಾಗಿ 3 ಗಂಟೆ 27 ನಿಮಿಷ, 3:15 ಅನ್ಕೊಳ್ಳಿ. ಅಮೌಂಟು 686 ರೂಪಾಯಿ ಕೊಟ್ಟಿದ್ದಾನೆ. 17 ಕಿಲೋಮೀಟ್ರ್ ಇತ್ತು. 800 ಚಿಲ್ಲರೆ ಕೊಟ್ಟಿದ್ದ. ಕಮಿಷನ್ ಕಟ್ಟಾಗಿ 686 ರೂಪಾಯಿ ಕೊಟ್ಟಿದ್ದಾನೆ ನಮಗೆ. 680 ರೂಪಾಯಿ ಅನ್ಕೊಳ್ಳಿ. ನೋಡಿ ಇದೆ, ಅಲ್ಲಿದೆಯಲ್ಲ ಅದೇ ಮೇನ್ ರೋಡು, ಓಕೆನಾ? ಲಕ್ಷ್ಮೀಪುರ ಮೇನ್ ರೋಡು. ಇದು ಬಂದರೆ ಇದೇ ಫ್ಯಾಕ್ಟ್ರಿಗೆ ಮೆಟೀರಿಯಲ್ ಕೊಟ್ಟಿದ್ದು. ಹಿಂಗೆ ನೋಡಿ, ಇಲ್ಲಿ ಲೆಫ್ಟ್ ಎತ್ಕೊಂಡು ಲೈಟ್ ಕಂಬ ಇದೆಯಲ್ಲ, ಅಲ್ಲಿ ಲೆಫ್ಟ್ ಎತ್ಕೊಂಡು ಐಟಮ್ ಕೊಟ್ಬಿಟ್ಟು ಬಂದು ಇಲ್ಲೇ ಕೂತ್ಕೊಂಡಿದ್ದೀನಿ. ಯಾಕೆಂದರೆ ಅದು ಮೇನ್ ರೋಡು, ಚಿಕ್ಕ ರೋಡು, ಗಾಡಿಗಳು ಓಡಾಡುತ್ತೆ ನೋಡಿ. ಇಲ್ಲಿ ಗಾಡಿಗಳು ಓಡಾಡುತ್ತೆ ಅಂತ ಇಲ್ಲೇ ಕೂತ್ಕೊಂಡಿದ್ದೀನಿ. ಜಾಗ ಇದೆ.
ಟ್ರಿಪ್ ಎಲ್ಲ ಮುಗ್ದಿದೆ. ಬಟ್ ಆರ್ಡ್ರು ಆರ್ಡ್ರು ಎಷ್ಟು ಗಂಟೆಗೆ ಬರುತ್ತೆ ಏನೋ ಗೊತ್ತಿಲ್ಲ. ಈ ಕಡೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಂದೆರಡು ಸಲ ಬಂದು ಹಾಕೊಂಡು ಹೋಗಿದ್ದೀನಿ. ಬಟ್ ವೆಯ್ಟ್ ಮಾಡಬೇಕೋ ಏನೋ ಗೊತ್ತಿಲ್ಲ. 3:30 ಆಗಿದೆ. ಒಂದು 4 ಗಂಟೆವರೆಗೆ ವೆಯ್ಟ್ ಮಾಡ್ತೀನಿ. ಬಂದಿಲ್ಲ ಅಂತಂದರೆ ಅಬ್ಬಿಗೆರೆ ಇದೆಯಲ್ಲ ಆ ಕಡೆಗೆ ಹೋಗೋದು. ಇನ್ನೇನು ಮಾಡೋಕ್ಕಾಗಲ್ಲ. ಟೈಮ್ ಎಷ್ಟಪ್ಪ ಅಂತಂದರೆ 4 ಗಂಟೆ 10 ನಿಮಿಷ ಕರೆಕ್ಟಾಗಿ ಊಟ ಮಾಡ್ಕೊಂಡು ಇನ್ನೇನು ಆಯಿತು ಅನ್ನೋಷ್ಟರಲ್ಲಿ ಇವಾಗ ಒಂದು ಆರ್ಡ್ರ್ ಬಂದಿದೆ. ಎಲ್ಲಿಗಪ್ಪ ಅಂತಂದರೆ ಉಳ್ಳಾಳ ಪಕ್ಕ ರಾಮಚಂದ್ರ ಇದೆಯಲ್ಲ ಅಲ್ಲಿಗೆ ಡ್ರಾಪ್ ಕೊಟ್ಟಿದ್ದಾನೆ. ಪಿಕಪ್ ಎಲ್ಲ ಗೊತ್ತಿಲ್ಲ. 1.5 ಕಿಲೋಮೀಟರ್ ಅಂತ ಇದೆ. ಇವಾಗ ಸೀದಾ ಲೇಟ್ ಮಾಡಲ್ಲ. ಲೇಟ್ ಆದರೆ ಕ್ಯಾನ್ಸಲ್ ಆದರೆ ಇದು ಕಷ್ಟ ಆಗುತ್ತೆ. ಯಾಕೆಂದರೆ ತುಂಬ ಟೈಮ್ ಆಗೋಯ್ತು. ಆರ್ಡ್ರೇ ಬಂದಿಲ್ಲ. ಬನ್ನಿ ಪಿಕಪ್ ಪಾಯಿಂಟ್ಗೆ ಹೋಗಿ ಆಮೇಲೆ ಸಿಗ್ತೀನಿ ಪಿಕಪ್ ಪಾಯಿಂಟಲ್ಲಿ. ಲೋಡಿಂಗ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಪ್ಲಾಸ್ಟಿಕ್ ಕ್ಯಾನು ಮತ್ತು ಬಾಟೆಲ್ಲು ಆ ಥರ 5 ಲೀಟ್ರ್ ಕ್ಯಾನ್ ಅನ್ಸುತ್ತೆ ಇದೆಲ್ಲ. ಗೊರಗುಂಟೆ ಪಳ್ಳಿ ಸಿಗ್ನಲ್ ಜಾಮ್ ಆಗೈತೆ. ಭಯಂಕರ ಜಾಮ್ ಆಗಿದೆ ಗುರು. ಹೆಚ್ಚು ಕಡಿಮೆ ಒಂದು 20 ನಿಮಿಷದ ಮೇಲೆ ಆಗೋಯ್ತು ಜಾಮ್ ಆಗಿ. ಏನು ಮಾಡೋಕ್ಕಾಗಲ್ಲ. ಬಂದ್ಬಿಟ್ಟು ಆಗಿದೆ ನೋಡಿ. ಆ ಕಡೆ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ವಿ. ಸರ್ವಿಸ್ ರೋಡಲ್ಲಿ ಹೋಗೋರು ಎಲ್ಲ ಫುಲ್ ಬಂದು ರೈಟಲ್ಲಿ ಅಡ್ಡ ಹೊಡೆದು ನಿಲ್ಸ್ಕೊಂಡಿದ್ದಾರೆ ಅಷ್ಟೇ. ಆ ಕಡೆಯಿಂದ ಹೋಗೋರ್ಗೂ ತೊಂದರೆ, ಈ ಕಡೆಯಿಂದ ಹೋಗೋರ್ಗೂ ತೊಂದರೆ ಅನ್ನಂಗೆ ಆಗಿದೆ ನೋಡಿ. ಖಾಲಿ ಬಾಟ್ಲಲ್ವ, ನನಗೆ ಗೊತ್ತು ಈ ಥರ ಸೀನ್ ಆಗುತ್ತೆ ಅಂತ. ಅದಕ್ಕೆ ಸೇಫ್ಟಿಗೆ ಟಾರ್ಪಲ್ ಹಾಕೊಂಡು ಹಾಕೊಂಡು ಬಂದಿದ್ದೆ ನೋಡಿ. ಹೆಂಗೆ ಬಂದಿದೆ ವಾತಾಗಿ. ಯಾಕೆಂದರೆ ಖಾಲಿ ಬಾಟ್ಲು ಗುಂಡಿಗೆ ಬಿಟ್ಟಂಗೆ ಹಾಕ್ತಂಗೆ ಹಿಂದೆ ಬರುತ್ತೆ ಅಂತ ಗೊತ್ತು. ಮತ್ತು ಪ್ಲಾಸ್ಟಿಕ್ ಕವರ್ ಬೇರೆ ಜಾರುತ್ತಲ್ಲ, ಹಾಗಾಗಿ ಸೇಫ್ಟಿಗೆ ಹಾಕೊಂಡು ಬಂದಿದೆ. ವೆಯ್ಟ್ಲೆಸ್ ಅಲ್ವಾ, ಫುಲ್ ಹಿಂದೆ ಬಂದುಬಿಟ್ಟಿದೆ ಹೋಟೆಲ್ ನೋಡಿ. ನೂಕಿದ್ರೂ ಹೋಗ್ತಾ ಇಲ್ಲ. ಬರಲಿ, ಅವ್ರು ಬಂದಮೇಲೆ ಬಿಚ್ಚೋಣ ಅಂತೆ. ಇದು ಅದ ಗೊತ್ತಿಲ್ಲ ನೋಡಿ. ಮಳೆಗೆ ಬಂದರೂ ಮಾತ್ರ ಟಾರ್ಪಲ್ ಮಾತ್ರ ಸಖತ್ತಾಗಿ ಸೇಫ್ಟಿ ಮಾಡಿದ್ದೀನಿ. ಗಾಡಿ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಿಮ್ದೇನಣ್ಣ ಅದು? ಬಂದರು ಇವಾಗ. ಮುಂದೆ ಹಾಕ್ಲಾ ಇಲ್ಲಿಗೆ? ರಿವರ್ಸ್ ಹಾಕ್ಬಿಡ್ಲಾ ಇಲ್ಲ ಅಂದರೆ? ಸರಿ. ಅನ್ಲೋಡ್ ಮಾಡಿದ್ದಾಯ್ತು. ಖಾಲಿ ಗಾಡಿ. ಹಿಂದೆಗಡೆ ಫ್ಯಾಕ್ಟ್ರಿನ ಕ್ಲೋಸ್ ಮಾಡ್ಕೊಂಡು ಹೋದ್ರು ಅವರು ನೋಡಿ. ಇಲ್ಲಿ ಹೋಗ್ತಾ ಇದ್ರೆ ಮಿರರಲ್ಲಿ. ಮಿರರ್ ನೋಡೋಗ್ರಿಗೆ ಯಾವ ಥರ ಐತಿ. ನಂದು ದೊಡ್ಡದು ಮಿರರ್ ಇತ್ತಲ್ಲ, ಅದು ಯಾರೋ ಗೊತ್ತಿಲ್ಲ. ನೈಟಲ್ಲಿ ಡ್ರಿಂಕ್ಸ್ ಮಾಡೋ ಹುಡುಗರು ಏನೋ ಗೊತ್ತಿಲ್ಲ, ಮನೆ ಹತ್ರ ಜಾಗ ಎಲ್ಲ ಡೌನಲ್ಲಿ ನಿಲ್ಸಿದ್ದೀನಿ ಅಂತ ಹೇಳಿದ್ನಲ್ಲ ಅವತ್ತು. ಒಂದು ಮಿರರು ಹೊಡೆದಾಕ್ಬಿಟ್ಟಿದ್ರು. ಏನು ಮಾಡಿದ್ರು ಅಂದರೆ, ಇಲ್ಲೇ ಎಲ್ಲೋ ಇಟ್ಟಿದ್ದಂಗೆ ಇದ್ದೀನಿ, ಸಿಗ್ತಾ ಇಲ್ಲ. ಹೊಡೆದಾಕ್ಬಿಟ್ಟು ಅದೇನು ಮಾಡಿದ್ರು ಅಂದರೆ, ಸುಮ್ಮನೆ ಅದು ಕಂಬಿ ಬರುತ್ತೆ ನೋಡಿ ಇಲ್ಲಿ, ಈ ಥರ ಕಂಬಿ. ಅಂದರೆ ದೊಡ್ಡ ಮಿರರ್ದು ಬೇರೆ ಕಂಬಿ ಬರುತ್ತೆ ಸ್ಟೀಲ್ದು. ಆ ಕಂಬಿ ಮೇಲೆ ಹಂಗೆ ಇಟ್ಬಿಟ್ಟಿದ್ರು. ನನಗೆ ಮಿರರ್ ಹಿಂಗೆ ತಿರ್ಕೊಂಬಿಡೈತಲ್ಲ ಅಂತ ಹಿಂಗೆ ತಿರುಗಿಸ್ತೀನಿ, ಕೈಗೆ ಬಂದ್ಬಿಡ್ತು. ಒಂದು ಮಿರರ್ಲಿ ಹೆಂಗಪ್ಪ ಗಾಡಿ ಓಡಿಸೋದು ಅಂತೇಳಿ ಅದು ಬಿಚ್ಚಿ ಇನ್ನೊಂದನ್ನು ಬಿಚ್ಚಿ ಇಟ್ಬಿಟ್ಟು, ಇದು ಕಂಪ್ನಿ ಗಾಡಿಯಿಂದ ಬಂದಿದ್ದು, ಇದನ್ನೇ ಫಿಟ್ ಮಾಡ್ಕೊಂಡಿದ್ದೀನಿ. ಬಟ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸ್ವಲ್ಪ ಚಿಕ್ಕ ಮಿರರ್ ನೋಡಿ, ಈ ಥರ ಕಾಣಿಸುತ್ತೆ. ಸಮಸ್ಯೆ ನೋಡಿ ಮಿರರ್ ಒಂದಾಯ್ತಾ. ಆಮೇಲೆ ನೀವು ನೋಡಿರ್ತೀರ, ಸೀಟು ಹರಿದೋಗಿತ್ತು ನಂದು. ಕುಷನ್ ಎಲ್ಲ ಹರಿದೋಗಿತ್ತು ನೋಡಿ. ಇಲ್ಲಿ ಈ ಕಲರ್ ಇದ್ದಿದ್ದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಕಲರ್ ಇತ್ತು ಸೀಟು, ಓಕೆನಾ. ಹರಿದೋಗಿತ್ತು ಅಂತ ನಾನೇನು ಮಾಡಿದೆ, ನನಗೆ ಸ್ವಲ್ಪ ಅದು ಬೇಜಾರಾಗೋಗಿತ್ತು ಆ ಸೀಟು. ಕೋತಿ ಯೂಸ್ ಮಾಡಿ 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 ಸ್ವಲ್ಪ ಸೀಟ್ ಮೇಲೆ ಜಿಗುಪ್ಸೆನೂ ಬಂದಂಗೆ ಆಗಿತ್ತು. ಅಲ್ಲಿ ಇಲ್ಲಿ ಹರಿದೋಗಿತ್ತಲ್ಲ, ನೀರು ಬಂದರೆ ಎಲ್ಲ ಫುಲ್ಲು ತೇವಾಗೋದು. ಹಾಗಾಗಿ ನಾನೇ ಹರಿದಾಕ್ಬಿಟ್ಟು ಕುಷನೆಲ್ಲ ಬಿಸಾಕಿದ್ದೀನಿ. ಇದು ಹೆಂಗೈತಿ ಅಂದರೆ ನೋಡಿ, ಬರೀ ಅಲ್ಲಿಗೆ ಪ್ಲೈವುಡ್ಡು. ಇದು ಒಂಥರ ಚೆನ್ನಾಗೈತಿ ಎಕ್ಸ್ಪೀರಿಯೆನ್ಸು. ಇದೊಂದು ಸ್ವಲ್ಪ ಬೇಜಾರಾಗೋವರೆಗೂ ಇದರಲ್ಲೇ ಡ್ಯೂಟಿ ಮಾಡ್ತಾ ಇರ್ತೀನಿ. ಇಷ್ಟ ಆಗಲಿಲ್ಲ, ಬೋರ್ ಆಗ್ತಾ ಇದೆ ಅಂತ ಅಂದಾಗ ಒಂದು ಸೀಟಿಗೆ ಕಟ್ಸೋಣ ಅಂತೆ ಹೊಸದು. ಡೀಸೆಲ್ ನೋಡಿ, ಡೀಸೆಲ್ಲು ಮೈಸೂರು ರೋಡಲ್ಲಿ ಹಾಕ್ಸಿದ್ದು ಬೆಳಗ್ಗೆ. ಗುಡದಲ್ಲಿ ಡ್ಯೂಟಿ ಮಾಡ್ಬಿಟ್ಟು ಹಾಕ್ಸಿದ್ದು. ಇನ್ನ ಇಷ್ಟೈತೆ. ಇಲ್ಲೇ ಸಿರ್ಕೆ ರೋಡಲ್ಲಿ ಬಂದು ಕೂತ್ಕೊಂಡಿದೆ. ಇವಾಗ ಒಂದು ಆರ್ಡ್ರ್ ಬಂದಿದೆ. ಎಲ್ಲಪ್ಪ ಪಿಕಪ್ ಅಂತಂದರೆ ನಾಗದೇವನಹಳ್ಳಿ ಆಪೋಸಿಟ್ ದುಬಸಿಪಳ್ಳಿ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಪಿಕಪ್ ಕೊಟ್ಟಿದ್ದಾನೆ. ಟ್ರ್ಯಾಪ್ ಬಂದ್ಬಿಟ್ಟು ಮಾಗಡಿ ರೋಡು ಸೀಗೇಹಳ್ಳಿ. ಒಂದು 500 ಚಿಲ್ಲರೆನೋ ಬಂದಿದೆ. ಬನ್ನಿ, ಈ ಕಡೆ ಏನು ಟ್ರಾಫಿಕ್ ಏನಿರಲ್ಲ, ಆರಾಮಾಗಿ ಡ್ರಾಪ್ ಮಾಡಿ, ಬೇಕಂದ್ರೆ ಉಳ್ಳಾಳ ಒಳಗಡೆನೆ ಬರ್ಬೋದು. ಹೋಗ್ತಾ ಇದ್ದೇನೆ ಪಿಕಪ್ ಮಾಡ್ಕೊಂಡು, ಡ್ರಾಪ್ ಮಾಡೋಣಂತೆ ಬನ್ನಿ. ಇಲ್ಲಿಗೆ ಹಾಕ್ಬೇಕು. ಇಲ್ಲಿ ಜಾಗ ಎಲ್ಲ ಕಡಿಮೆ ಇದೆ. ಎಲ್ಲ ತಂದು ಆಚೆ ಕಡೆ ಇಟ್ಕೊಂಡ್ಮೇಲೆ ಒಂದೇ ಸಲ ತಿರುಗಿಸಿ ಇಲ್ಲಿ ಹಾಕ್ಕೊಂಬಿಟ್ಟು ಆಮೇಲೆ ಲೋಡ್ ಮಾಡ್ಕೊಬೇಕಾದ್ರೆ ಹಿಂಗೆ ಹೋಗ್ಬೋದು. 7 ಗಂಟೆ 40 ನಿಮಿಷ, 7:45 ಆಗೋಯ್ತು. ಇವಾಗ ಬಂದಿದ್ದೀನಿ ಡ್ರಾಪ್ ಪಾಯಿಂಟ್ಗೆ. ಇದನ್ನು ಡ್ರಾಪ್ ಮಾಡಿ ಯಾವುದು ಬಿದ್ದಿಲ್ಲ ಅಂತಂದರೆ ಹೋಗಬೇಕು. ಇದೇ ಮನೆಗೆ ಡ್ರಾಪ್ ಇರೋದು. ಇದೇ ಮೇನ್ ರೋಡು, ಸೀಗೇಹಳ್ಳಿ ಮೇನ್ ರೋಡು. ಸೀದಾ ಲೆಫ್ಟ್ ಹೋದರೆ ಎಲ್ಲಿಗೆ ಹೋಗುತ್ತೆ ಅಂದರೆ ಗೊಲ್ರಟ್ಟಿ ನೈಸ್ ರೋಡ್ ಹತ್ರ ಹೋಗುತ್ತೆ ಈ ರೋಡ್ ಹೋದರೆ. ಸ್ನೇಹಿತರೆ, ಸೀಗೇಹಳ್ಳಿಲೇ ಕೂತ್ಕೊಂಡಿದ್ದೆ ಡ್ರಾಪ್ ಮಾಡಿ. ಇವಾಗ ಗೊಲ್ರಟ್ಟಿ ಕೊಡಿಗೆಹಳ್ಳಿ ಇದೆಯಲ್ಲ, ಅಲ್ಲಿಂದ ಒಂದು ಡ್ಯೂಟಿ ಬಂದಿದೆ. 1.5 ಕಿಲೋಮೀಟರ್ ಇದೆ. ಪಿಕಪ್ಗೆ ಹೋಗ್ತಾ ಇದ್ದಾನೆ. ಡ್ರಾಪ್ ಮಾತ್ರ ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತಾರಲ್ಲ ಹಂಗೆ ಕೊಟ್ಟಿದ್ದಾನೆ. ಎಲ್ಲಿಂದ ಬಂದೆ ಅಲ್ಲಿಗೇನೆ ನಾಗದೇವನಹಳ್ಳಿ ಡ್ರಾಪು.
ಹಂಗೆ ಡ್ರಾಪ್ ಮಾಡಿ ಹಂಗೆ ಒಂದ್ ಸ್ವಲ್ಪ ಉಳ್ಳು ಬಿಟ್ರೆ ಹಂಗೆ ಮನೆಗೆ ಹೊಂಟು ಹೋಗ್ಬಿಡ್ತೀನಿ ಸ್ನೇಹಿತರೆ. ಒಳ್ಳೆ ಆರ್ಡರ್ ಅಂತ ಅನ್ಕೊಂಡು ಎತ್ಕೊಂಡು ಹೋಗ್ತಾ ಇದೀನಿ. ಬೇಗ ಹೋಗಿ ಪಿಕಪ್ ಮಾಡ್ಕೊಬೇಕು, ಕ್ಯಾನ್ಸಲ್ ಆದ್ರೆ ಆಮೇಲೆ ಲೆಟ್ಟು ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅನ್ನಂಗ್ ಆಗುತ್ತೆ. ದೊಡ್ಡ ದಾರಿನಲ್ಲಿ ಒಂದ್ ಮೇಲೆಲ್ಲ ಬರ್ತಾವ್ರೆ. ಪಿಕಪ್ ಪಾಯಿಂಟ್ ಬಂದಿದ್ದೀನಿ. ರೋಡ್ ಮಾತ್ರ ಖರಾಬ್ ಅಂದ್ರೆ ಖರಾಬ್ ಆಗೈತೆ. ಇಲ್ಲೊಂದು ಬೊಲೆರೋ ಗಾಡಿ ಅನ್ಲೋಡ್ ಆಗ್ತಾ ಇದೆ. ಲೋಡ ಏನೋ ಆಗ್ತಾ ಇದೆ. ಈ ಗಾಡಿ ತೆಗೆದ್ಮೇಲೆ ಅಲ್ಲಿಗೆ ಹಾಕ್ಬೇಕು. ಏನಪ್ಪಾ ಅಂದ್ರೆ 1/2 ಲೀಟರ್ ವಾಟರ್ ಬಾಟಲ್ ಒಂದು 40 ಕೇಸನ ಇದಾವಂತೆ. ಇವಾಗ ಆಯ್ತು ಅನ್ಸುತ್ತೆ. ತುಂಬಾ ಲೇಟ್ ಆಗೋಯ್ತು. ಎಷ್ಟುತ್ತವ್ರ ಗಾಡಿ ಎಷ್ಟಣ ಅನ್ಲೋಡ್ ಆಗ್ತಾ ಇದೆ. ರೋಡು ಜಾಗ ಬೇರೆ ಇಲ್ಲ, ಫುಲ್ ಜಾಮ್ ಆಗಿದೆ. ಸ್ವಲ್ಪ ಬೇಗ ಇಳಿಸ್ಕೊಂಬಿಡಿ ಅಣ್ಣ, ಜಾಮ್ ಆಗ್ಬಿಡುತ್ತೆ ರೋಡ್, ಜಾಗ ಇಲ್ಲ ಅದಕ್ಕೆ. ಹಾ ಹಂಗೆ ಹಿಡ್ಕೊಳ್ಳಿ, ಹಂಗೆ ಎರಡೆರಡು ಎತ್ಕೊಬೋದು. ನಾನು ಓನ್ ರಿಸ್ಕ್ ತಗೊಂಡು ಎತ್ಕೊಡ್ತಾ ಇದೀನಿ ನೋಡಿ. ಸಿಚುವೇಶನ್ ಏನು ಆಗಲ್ಲ ಗುರು, ಏನು ಆಗಲ್ಲ. ಟ್ರಾಫಿಕ್ ಜಾಮು ನೋಡಿ, ಒಂದೇ ಗಾಡಿ ಹೋಗಕ್ಕಾಗೋದು. ಆಪೋಸಿಟ್ ಬಂದ್ರೆ ಆರನ್ ಮೇಲೆ ಆರು ನೋಡಿತಾ ಇದಾರೆ, ತಲೆ ಕೆಟ್ಟೋಗಂಗೆ. ಅದಕ್ಕೆ ಬೇಗ ಬೇಗ ಅನ್ಲೋಡ್ ಆಗ್ಲಿ ಅಂತ ಎತ್ಕೊಡ್ತಾ ಇದೀನಿ. ಸರಿ, ನಾನು ಮುಗಿಸ್ಬಿಡ್ತೀನಿ ಸ್ನೇಹಿತರೆ. ಟೈಮ್ ಆಗೋಯ್ತು. ಸೀದಾ ಅದೊಂದು ವಾಟರ್ ಬಾಟ್ಲು ಬಾಡಿಗೆ ಲಾಸ್ಟ್ ಟ್ರಿಪ್ ಹೋಗಿದ್ದು. ಟೈಮ್ ಈಗ 9 ಗಂಟೆ 20 ನಿಮಿಷ, 9:30 ಆಗ್ತಾ ಇದೆ. ಸೀದಾ ಅದನ್ನ ಅನ್ಲೋಡ್ ಮಾಡಿ ಹಂಗೆ ನಾಗದೇವನಹಳ್ಳಿ ಒಳಗಡೆ ನುಗ್ಗಿ ಜಯರಾಮ್ ದಾಸ್ ಒಳಗಡೆ ಹೋಗೋಣ ಅಂತ ಮನೆಗೆ ಹೋಗ್ತಾ ಇದೀನಿ ಸ್ನೇಹಿತರೆ. ಯಾಕೆಂದ್ರೆ ಮನೆ ಹತ್ರದಲ್ಲೇ ಇರೋದ್ರಿಂದ ಹೋಗ್ತಾ ಇದೀನಿ ಅಷ್ಟೇ, ಏನು ವೆಯ್ಟ್ ಮಾಡ್ತಾ ಇಲ್ಲ ಡ್ಯೂಟಿಗೆ. ಓಕೆನಾ. ಇವತ್ತು ಡ್ಯೂಟಿ ಯಾವ ತರ ಆಯ್ತು ಅಂತಂದ್ರೆ, ಅಯ್ಯಪ್ಪ ಏನ್ ಹಾಕಿದಾರೆ ಗುರು ಹಂಸು. ಡ್ಯೂಟಿ ಯಾವ ತರ ಆಯ್ತು ಅಂತಂದ್ರೆ, 6 ಟ್ರಿಪ್ ಮಾಡಿದ್ದೀನಿ. 6ರಲ್ಲಿ 2 ಟ್ರಿಪ್ 600 ರೂಪಾಯಿ ಮಾಡಿರೋದು. ಈ 4 ಟ್ರಿಪ್ 200, 300, 400 ಈ ತರ ಲೋಕಲ್ ಟ್ರಿಪ್ ಅನ್ಕೊಳ್ಳಿ. ಒಟ್ನಲ್ಲಿ ಇವತ್ತು ಡ್ಯೂಟಿ ಚೆನ್ನಾಗಾಯ್ತು, ತುಂಬಾ ಈಸಿ ಡ್ಯೂಟಿ ಆಯ್ತು ಅಂತ ಅನ್ಕೋತೀನಿ ನನ್ಗಂತೂ. ಯಾಕೆಂದ್ರೆ ಎಲ್ಲೂ ಹೋಗ್ಲಿಲ್ಲ, ಇಲ್ಲಿಲ್ಲೇ ಸರೌಂಡಿಂಗ್ ಅಲ್ಲೇ ಮಾಡ್ಕೊಂಡೆ. 1 ಟ್ರಿಪ್ ಏನೋ ಆ ಕಡೆಗೆ ಹೋಗಿ, ಆ ಕಡೆಯಿಂದ ಸದ್ಯಕ್ಕೆ ಇಲ್ಲಿಗೆ ಬಂದಿದ್ದು ನನಗೆ ತುಂಬಾ ಹೆಲ್ಪ್ ಆಯ್ತು. ಬೇರೆ ಕಡೆ ಬಿದ್ದಿಲ್ಲ ಡ್ಯೂಟಿ, ಈ ಕಡೆ ವಾಪಸ್ ಬಿತ್ತಲ್ಲ, ಹಂಗಾಗಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ನನಗೆ ಅದೇ ಆಗಿದ್ದು. ಮತ್ತೆ ಇಲ್ಲಿ ಬಂದ ಮೇಲೆ 2 ಲೋಕಲ್ ನೋಡಿದ್ನಲ್ಲ, ಅದು ಇನ್ನೂ ಪ್ಲಸ್ ಪಾಯಿಂಟ್ ಆಯ್ತು. ಹಂಗಾಗಿ ಅರ್ನಿಂಗ್ಸು ಆಗಿದೆ, ಡ್ಯೂಟಿಗಳು ಆಗಿದೆ. 6 ಟ್ರಿಪ್ ಮಾಡಿದ್ದೀನಿ. ಅರ್ನಿಂಗ್ಸ್ ಬಂದು 2650 ರೂಪಾಯಿ ಏನೋ ಆಗಿದೆ. ಸ್ಕ್ರೀನ್ ಶಾಟ್ ಹಾಕ್ತೀನಿ, ನೋಡ್ಕೊಳ್ಳಿ. ಒಟ್ನಲ್ಲಿ ಇವತ್ತು ತುಂಬಾ ಖುಷಿ ಆಯ್ತು ನನಗೆ ಡ್ಯೂಟಿ ಆಗಿದ್ದು. ಈ ತರ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇರ್ಲಿಲ್ಲ. ಯಾಕೆಂದ್ರೆ ತುಂಬಾ ದಿನ ಆಗಿತ್ತು ನಾನು ಡ್ಯೂಟಿಗಳು ಮಾಡಿ, ಡ್ಯೂಟಿನೇ ಮಾಡಿರಲಿಲ್ಲ. ಗಾಡಿ ಖರ್ಚು ಮೇಲೆ ಖರ್ಚು, ಕೆಲಸದ ಮೇಲೆ ಕೆಲಸ ಅಂತೇಳಿ ಟೆನ್ಷನ್ ತಗೊಂಡು, ಅಯ್ಯೋ ಯಾಕೆ ಹೇಳ್ತೀರಾ, ಏನೇನೋ ವಿಚಿತ್ರ ಆಗೋಯ್ತು ಈ ವಾರದಲ್ಲಿ. ಎಕ್ಸ್ಪೀರಿಯನ್ಸ್ಗಳೇ ವಿಚಿತ್ರ ಅನ್ಕೊಳ್ಳಿ. ಇವತ್ತು ನಾನು ಏನಪ್ಪ ಡಿಸೈಡ್ ಮಾಡ್ಕೊಂಡಿದ್ದು ಅಂತಂದ್ರೆ, ಯಾವ್ದು ಬರುತ್ತೆ ಆ ಡ್ಯೂಟಿ ಎತ್ಕೊಂಡೋದಾಗೆಲ್ಲ ಹೊಡೆಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಇವತ್ತು ನಾನೇ ನೆಗ್ಲೆಕ್ಟ್ ಮಾಡಿದೆ. ಆಗಿದ್ದಾಗಲೇ ನನ್ಗೆ ಯಾವ ಡ್ಯೂಟಿ ಸೂಟ್ ಆಗುತ್ತೆ ಅದನ್ನೇ ತಗೊಂಡ್ ಮಾಡ್ಬೇಕು ಇವತ್ತು. ಅದೆಷ್ಟು ಜನ ಡ್ಯೂಟಿ ಮಿಸ್ ಆಗಲಿ, ಏನಾದ್ರು ಕಥೆ ಆಗಲಿ ಅಂತ ಅನ್ಕೊಂಡು ನಾನು ಡಿಸೈಡ್ ಮಾಡ್ಕೊಂಡೆ ಬೆಳಿಗ್ಗೆ. ಹಂಗೆ ನನಗೆ ಯಾವ ಡ್ಯೂಟಿ ಬೇಕು ಆ ಡ್ಯೂಟಿ ಎತ್ಕೊಂಡು ಮಾಡಿದ್ದಕ್ಕೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವತ್ತು ಅರ್ನಿಂಗ್ಸ್ ಆಗಿದೆ. 2600 ಚಿಲ್ಲರೆ ಆಗಿದೆ ಅಷ್ಟೇನೆ. ಇನ್ನೇನಿಲ್ಲ, ಇವಾಗ ರೈಲ್ವೆ ಗೇಟ್ ಹತ್ರ ಬಂದಿದ್ದೀನಿ. ರೈಲ್ವೆ ಗೇಟ್ ದಾಟಿದ್ರೆ ಸೀದಾ ಮನೆಗೆ ಹೋಗ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಶುಭರಾತ್ರಿ. ಮತ್ತೆ ಭೇಟಿ ಆಗೋಣ. ಬಾಯ್ ಬಾಯ್, ಸಿ ಯು.